ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ನಾಳೆ ನಡೀತಕ್ಕಂಥ 9ನೇ ತಾರೀಕಿನ ದಿವಸ ಸನ್ಮಾನ್ಯ ಹಿರಿಯರಾದಂಥ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪ ಸಾಹೇಬರ ಒಂದು ಕಾರ್ಯಕ್ರಮದಲ್ಲಿ ಈ ವೇದಿಕೆ ಇವತ್ತೇನು ಕಾರ್ಯಕ್ರಮದಲ್ಲಿ ನಾವೆಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಒಂದು ನಿಶ್ಚಯನ ನಾವು ಮಾಡಿದ್ದೀವಿ. ಭಾರತೀಯ ಜನತಾ ಪಕ್ಷ ಕಟ್ಟಿ ಬೆಳೆಸಿ ಇವತ್ತು ತಾವು ಹೋರಾಟವನ್ನು ಮಾಡಿ ಆಟೋ ರಿಕ್ಷಾದಲ್ಲಿ ಟಾಂಗಾದಲ್ಲಿ ಕುತ್ಕೊಂಡು ಇವತ್ತು ಪಕ್ಷವನ್ನ ಕಟ್ಟಿ ಬೆಳೆಸ್ತಕ್ಕಂಥ ಇವತ್ತು ಒಬ್ಬ ಧೀಮಂತ ನಾಯಕನ ಒಂದು ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ಪಕ್ಷದಲ್ಲಿ ಇದ್ರು ಕೂಡ ಇವತ್ತು ನಮ್ಮನ್ನು ಕೂಡ ಒಬ್ಬ ಒಳ್ಳೆ ಕಾರ್ಯಕರ್ತರನ್ನ ಗುರುತಿಸತಕ್ಕಂಥ ಒಂದು ಶಕ್ತಿ ಅದು ಯಾರ ಬಳಿ ಇದ್ರು ಕೂಡ ಅದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ ಬಲ್ಲಿದೆ. ಆದ್ರೆ ಅವರು ನಿಮ್ಗೆ ಒಂದು ವಿಷಯ ನಾನು ಹೇಳಿಕ್ ಬಯಸ್ತೀನಿ. ಯಾರು ಕೊಟ್ಟು ಮಾತಿನಂತೆ ನಡೀತಕ್ಕಂಥ ಧೀಮಂತ ನಾಯಕ ಇಡೀ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ಮೊದಲೇದು BS ಯಡಿಯೂರಪ್ಪ ಸಾಹೇಬ್ರು ಅಂತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ನಿಮ್ಗೆ ಗೊತ್ತಿರಲಿ, ನಾನು ಕಳೆದ 2023 ಚುನಾವಣೆಯಲ್ಲಿ ಅವರು ನನ್ನ ಕ್ಷೇತ್ರಕ್ಕೆ ಯಾರು ಬಂದಿರ್ಲಿಲ್ಲ. ಆದ್ರೆ ನಮ್ಮ ಯಡಿಯೂರಪ್ಪ ಸಾಹೇಬ್ರನ್ನ ಇದಕ್ಕೆ ಯಾವುದು ಜಮಖಂಡಿಗೆ ಪ್ರಚಾರಕ್ಕೆ ಬಂದಿದ್ರು. ಎಷ್ಟು ಒಂದು ಶಕ್ತಿ ಆ ವ್ಯಕ್ತಿ ಬಳಿ ಅದ ಅಂತಂದ್ರ ಅವರು ನಾನು ಏನೋ ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಅರ್ಜುನಿಗೆಯಲ್ಲಿ ಹೆಲಿಪ್ಯಾಡ್ ಮಾಡಿದ್ರು. ಆ ಹೆಲಿಪ್ಯಾಡ್ ಮಾಡಿದಾಗ ನಾನು ಅಲ್ಲಿ ಹೋದೆ. ಅದು ಸ್ವಲ್ಪ ನಾನು ಹೋಗ 5 ನಿಮಿಷ ಲೇಟ್ ಆಗಿತ್ತು. ಹೋದಾಗ ನಾನು ಗಾಡಿಯಲ್ಲಿ ಇಳಿದೆ, ಹೆಲಿಕಾಪ್ಟರ್ ಟೇಕಪ್ ಆಯ್ತು. ಟೇಕಪ್ ಆದಾಗ ಮ್ಯಾಲ ಹೋದಂತವ್ರು ಮತ್ತೆ ಕೆಳಗಡೆ ಬಂದು ನೀನು ಇಲ್ಲೇ ಬಂದಿತ್ತಿಯಲ್ಲೋ ನೀ ಅಂತಂದ್ರು. ಇದು ನನ್ನ ಕ್ಷೇತ್ರದಾಗೆ ಅದ ಸರ್, ಇಲ್ಲೇ ಅದಕ್ಕೆ ನೀವು ಜಮಖಂಡಿಗೆ ಬಂದಿರಿ ಅಂದ್ರು, ಬೆಟ್ಟ ಎಲ್ಲಾಕ್ ಬಂದಿನಿ ಅಂತಂದ್ರು. ಅಷ್ಟೊಂದು ಹೆಲಿಕಾಪ್ಟರ್ ಟೇಕಪ್ ಆಗಿದ್ದನ್ನ ಕೆಳಗಿಳಿದು ನನ್ನ ಜೊತೆ ಮಾತನಾಡಿ ಇವತ್ತು ನನಗೂ ಕೂಡ ಗುರುತಿಸಿ ಈ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸತತವಾಗಿ ಸೋಲನ ಅನುಭವಿಸಿದ್ರು ಕೂಡ ನನ್ನನ್ನು ಕರೆಸಿ ಒಬ್ಬ ನಿಗಮದ ಅಧ್ಯಕ್ಷನ್ ಮಾಡಿ ಇವತ್ತು ರಾಜ್ಯಕ್ಕೆ ನನ್ನನ್ನ ಒಬ್ಬ ಒಳ್ಳೆ ಕಾರ್ಯಕರ್ತರನ್ನ ಗುರುತಿಸ್ತಕ್ಕಂಥ ಒಂದು ಶಕ್ತಿ ಯಾರ ಬಳಿ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ ಬಳಿ ಅದ. ಆ ಕಾರ್ಯಕ್ರಮದಲ್ಲಿ ಇಡೀ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಮತ್ತು ಇಡೀ ಜಿಲ್ಲೆಯಿಂದ ಇವತ್ತೆಲ್ಲ ನಮ್ಮ ನಾಯಕರು ಕೂಡಿ ನಾವು ಒಂದು ತೀರ್ಮಾನ ಮಾಡಿದ್ದೀವಿ. ಸ್ವಯಂ ಪ್ರೇರಣೆಯಿಂದ ತಮ್ಮ ಗಾಡಿಗಳನ್ನ ಸ್ಪೀಕರ್ಗಳನ್ನ ಹಚ್ಕೊಂಡು ವಿಶೇಷವಾಗಿ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬರಬೇಕು, ಆ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತಕ್ಕಂಥ ಒಂದು ಹೃದಯಪೂರ್ವಕವಾಗಿ ತಮ್ಮೆಲ್ಲರಿಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಇವತ್ತು ಇಡೀ ಬಿಜಾಪುರ ಜಿಲ್ಲೆ ಇವತ್ತು ಇಡೀ 8 ವಿಧಾನಸಭಾ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಇದ್ದಾಗ ಈ ಎಲ್ಲ ಕ್ಷೇತ್ರದ ಶಾಸಕರಿಗೂ ಹೆಚ್ಚಿನ ಅನುದಾನ ಕೊಡ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಇವತ್ತು ಯಾರಾದ್ರೂ ಇದ್ರೆ BS ಯಡಿಯೂರಪ್ಪ ಸಾಹೇಬ್ ಅಂತಕ್ಕಂಥದ್ದು. ಇವತ್ತು ಏನ್ ನಮ್ಮ ಬಿಜಾಪುರ ಸಿಟಿ ಯಾರ್ಯಾರು ಏನೇನೋ ಹೇಳ್ತಾರೆ, ಇವತ್ತು ನಾನು ಸಿಂಗಾಪುರ್ ಮಾಡೀನಿ ಅಂತ ಹೇಳಿ, ಆ ಸಿಂಗಾಪುರ್ ಮಾಡಿದ್ದು ಈ ಹೇಳ್ತಕ್ಕಂಥವ್ರಲ್ಲ. ಸಿಂಗಾಪುರ್ ಮಾಡಿದವರು ಇವತ್ತು ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಸರ್ಕಾರದಲ್ಲಿ ಅತಿ ಹೆಚ್ಚು ಫಂಡ್ಗಳನ್ನ ಕೊಟ್ಟು ಇವತ್ತು ಬಿಜಾಪುರ ನಗರ ಇವತ್ತು ಅಭಿವೃದ್ಧಿ ಇವತ್ತು ಸಿಂಗಾಪುರ ಆಗ್ಲಿಕ್ಕೆ ಕಾರಣೀಭೂತರಾದರೆ. ಹಿಂದೆ ಅಪ್ಪು ಪಟೇಲ್ ಶೆಟ್ಟಿ ಇದ್ದವರು ಕೂಡ ಅವರು ಶಾಸಕರಾದಾಗ ಕೂಡ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ. ಆ ದಿಶೆಯಲ್ಲಿ ಇವತ್ತೇನು ಬಿಜಾಪುರ ನಗರ ಇವತ್ತು ಏನು ಕಾಣ್ತೀವಿ ನಾವು ಅಭಿವೃದ್ಧಿಯನ್ನ, ಇದನ್ನ ಕೊಡುಗೆ ಯಾರಾದ್ರೂ ಕೊಟ್ಟಿದ್ರೆ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ ಅಂತಕ್ಕಂಥದ್ದು. ಆ ದಿಶೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ 9ನೇ ತಾರೀಕಿನ ದಿವಸ ಬೆಳಗ್ಗೆ 11 ಗಂಟೆಗೆ ಬಹುಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. ಭೂಸ್ನವ್ರವರು लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।